ರಾಜ್ಯ ಸರ್ಕಾರದ ವಿರುದ್ಧ 63% ಕಮಿಷನ್ ಆರೋಪದ ವಿಚಾರವಾಗಿ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ನ್ಯಾಯಮೂರ್ತಿ ವೀರಪ್ಪ ಅವರು 63% ಕಮಿಷನ್ ಆರೋಪವನ್ನ ಮಾಡಿದ್ರು. ಈಗ ಬಿಜೆಪಿ ಅವಧಿಯಲ್ಲಿ 63% ಕಮಿಷನ್ ಅಂತ ಹೇಳ್ಬಿಟ್ಟು ಅವರು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಿಜೆಪಿ ಕಾಲದಲ್ಲಿ ಕಮಿಷನ್ ಅಂತ ಹೇಳಿದ್ದಾರೆ. ಎಲ್ಲ ರಾಜ್ಯ ಸೇರಿ ಹೇಳಿದ್ದೇನೆಂದು ನ್ಯಾಯಮೂರ್ತಿ ವೀರಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟೇ. ನ್ಯಾಯಮೂರ್ತಿಗಳು ಹೇಳಿದ್ದನ್ನ ನಾವು ಹೇಳಿದೀವಿ ಅಂತ ಹೇಳ್ಬಿಟ್ಟು ಅಶೋಕ್ ರಿಯಾಕ್ಟ್ ಮಾಡಿರುವಂಥದ್ದು ಇವರ ಮಾತಿಗೆ. ಎಲ್ಲ ರಾಜ್ಯ ಸೇರಿ ಹೇಳಿದ್ದೇನಂತ ಹೇಳ್ಬಿಟ್ಟು ವೀರಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಅಶೋಕ್ ಅವರು ಆಡಿದ ಮಾತಿನ ಅರ್ಥವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಎಲ್ಲ ಇಲಾಖೆಗಳಲ್ಲೂ ತಗೊಂತಾರೆ ಅಂತೇಳಿ ಬಂದಂಥದ್ದು ಅದನ್ನು ಎಲ್ಲ ಮಾಧ್ಯಮದವರಲ್ಲೂ ಬಂದಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಂದಿದೆ. ನಾನು ಎಲ್ಲ ಪತ್ರಿಕೆಯನ್ನು ಓದಿ, ಕರ್ನಾಟಕದಲ್ಲಿರುವಂಥ ಎಲ್ಲ ಪತ್ರಿಕೆಯನ್ನು ಓದಿ, ಎಲ್ಲ ಪತ್ರಿಕೆಯಲ್ಲಿಯೂ ಇದು ಹಿಂದೆ 2019 ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಯಡಿಯೂರಪ್ಪನವ್ರ ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, BJP ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅವ್ರು ಮಾತಾಡಿರೋದು ಈ ರೀಸೆಂಟ್ ಈ ಒಂದು 3-4 ದಿನದಲ್ಲಿ ಮಾತಾಡಿರುವಂಥದ್ದು. ಆ ಆಡಿಯೋನು ನಾನು ಹಾಕಿ ತೋರಿಸಿದ್ದೀನಿ. ಈಗ ಹಂಗೇನ ಇದ್ದಿದ್ರೆ ನಾನು ಸುಳ್ಳು ಹೇಳ್ಬೋದು, ಮಾಧ್ಯಮ ಸುಳ್ಳು ಹೇಳುತ್ತಾ? ಯಾವುದಾದ್ರೂ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದು 2019 ಅಂತ ಹೇಳಿ ಮಾತಾಡಿದಾರ? ನನಗೆ ಬುದ್ಧಿವಾದ ಹೇಳಕ್ ಮುಂಚೆ ಅವ್ರು ಏನು ಮಾತಾಡಿದ್ದಾರೆ ಆ ಆಡಿಯೋನ ನೋಡಿ ಕೇಳಿಸ್ಕೊಳ್ಳಿ, ಸ್ವಲ್ಪ ಕಿವಿ ಕಿವುಡಾಗಿದ್ದಾರೆ. ನನಗೆ ಬುದ್ಧಿವಾದ ಹೇಳಕ್ ಬರಬೇಡಿ. 2019 ಅವಾಗಿನ ರಿಪೋರ್ಟ್ ಏನು ಹೇಳಿದ್ರು ಅವರು? 2019 ನಾನು ರಿಪೋರ್ಟ್ ಕೊಟ್ಟಿದ್ದೆ ಅಂತ ಏನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಅವರು? ಹೇಳಿರೋದು ಅವರು ಈಗಿರೋ ಸರ್ಕಾರ ಕಾಂಗ್ರೆಸ್ ಅವ್ರದ್ದು.